ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಟಾಟಾ ಗಾಡಿ 1109 ಒಂದು 6 ವೀಲ್ ಟಾಟಾ ಗಾಡಿ ಒಂದು ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವಿಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರೇ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಈ ವಿಡಿಯೋ ಮೇಲ್ಗಡೆ ಒಂದು ಲಿಂಕ್ ಹಾಕಿರ್ತೀವಿ, ವಿಡಿಯೋ ಲಿಂಕ್ ಅಂತೇಳಿ ಒಂದು ಲಿಂಕ್ ಹಾಕಿರ್ತೀವಿ. ಆ ಲಿಂಕ್ ಟಚ್ ಮಾಡಿ ಸಾಕು, ಯೂಟ್ಯೂಬಲ್ಲಿ ಪ್ಲೇ ಆಗುತ್ತೆ. ಅವಾಗ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ನೀವು ಬೇಕಾದ್ರೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಟ್ಬಿಟ್ಟು ಯಾರಿಗಾದರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರ ಕೂಡ ಆದಷ್ಟು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸಹ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಇದು ಗಾಡಿ ಓನರ್ ನಂಬರ್ ಅಲ್ಲ, ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ಗಾಡಿ ಓನರ್ ನಂಬರ್ ವಿಡಿಯೋ ಕೆಳಗಡೆ ಟೈಟಲಲ್ಲಿರುತ್ತೆ, ಅವ್ರಿಗೆ ಕಾಲ್ ಮಾಡ್ಕೊಳ್ಳಿ. ಈ ನಂಬರ್ಗೆ ಗಾಡಿ ಸೇಲಿಗಿದ್ರೆ ಮಾತ್ರ ನಿಮ್ದು ಯಾವುದಾದ್ರು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಫೋಟೋಸ್ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದ್ದಾರೆ, ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಗಾಡಿ ಕಳಿಸಿರ ಸರ್ ಅದು ಸರ್ ಟಾಟಾ ಗಾಡಿ ಸರ್, ಅದು 2012 1109 ಅಂತೇಳಿ ಸರ್ ಗಾಡಿ. ಓಕೆ. 8.5 ಟನ್ನಿಂದು ಸರ್ ಗಾಡಿ ಅದು. ಬರೀ 8.5 ಟನ್ನಾ? ಹಾಂ, 8.5 ಟನ್ ಸರ್. ಅದೇ 6 ವೀಲಾ 4 ವೀಲ್ ಸರ್ ಅದು? 6 ವೀಲ್ ಸರ್ ಅದು. 6 ವೀಲ್ ಬರುತ್ತಾ? ಓಕೆ ಸರ್. ಹಾಂ ಸರ್. ಓಕೆ. ಈಗ ಎಷ್ಟಂದ್ರೆ ಮಾಡಲದು? 2012 ಸರ್ ಅದು. ಓಕೆ. ಓನರ್ ಎಷ್ಟು ಜನ ಸರ್? ಓನರ್ ನಾವು 3ನೇ ಓನರ್ ಸರ್. ಓಕೆ. ಎಷ್ಟು ಹೊಡಿ ಸರ್ ಗಾಡಿ? ಇದು 3 ಲಕ್ಷ ಹೊಡಿ ಸರ್ ಈಗ. ಓಕೆ. ಈಗ ಮೈಲೇಜ್ ಏನು ಬರುತ್ತೆ ಸರ್ ಈ ಗಾಡಿ? ಏನು ಸರ್? ಮೈಲೇಜು ಏನು ಬರುತ್ತೆ ಕಿಲೋಮೀಟ್ರು? ಮೈಲೇಜ್ 6 ಬರುತ್ತೆ ಸರ್. 6 ಎಷ್ಟು? 6 ಬರುತ್ತೆ ಸರ್. 6 ಕಿಲೋಮೀಟ್ರ್ ಬರುತ್ತಾ? ಹ್ಞೂ. ಓಕೆ. ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವೆ ಸರ್? ಗಾಡಿ ಡಾಕ್ಯುಮೆಂಟ್ಸ್ ಸರ್ ಈಗ FC ಅನ್ನೋದು 1 ವರ್ಷ ಇದೆ ಸರ್. ಟ್ಯಾಕ್ಸ್ ಹತ್ರ ಮುಗಿದ ಪಾಸಿಂಗ್ನು ಇದು ಇನ್ಸೂರೆನ್ಸ್ನು ಮುಗಿಯಾಗಿ ನಾಳೆ 12ನೇ ತಾರೀಕು ಮುಗಿತು ಸರ್ ಅದು. ಹಾಂ. ಕಟ್ಟಿಕೊಡೋದು ಕಟ್ಕೊಡ್ತೀವಿ ಸರ್, ಇಲ್ಲಾಂದ್ರೆ ಅದೇನಾದ್ರು ಅವ್ರು ಕಟ್ಕೊಂಡ್ರೆ ಅವ್ರು ಕಟ್ಟಿರಲ್ಲ ಸರ್. ಓಕೆ. ಈಗ ಟೈರ್ ಎಲ್ಲ ಹೆಂಗಿದೆ ಸರ್ ಗಾಡೀಲಿ? ಟೈರು ಮುಂದಿನ 80% ಅದ ಸರ್. ಹ್ಞೂ. ಹಿಂದ್ಗಡೆ ಏನದ 50% ಅದ ಸರ್. 50-60% ಅದ ಸರ್. ಓಕೆ. ಇಂಜಿನ್ ಎಲ್ಲ ಚೆನ್ನಾಗಿದೆಯಾ ಹೆಂಗೆ ಸರ್? ಇಂಜನ್ ಪರವಾಗಿಲ್ಲ ಸರ್, ಸಿಂಗಲ್ ಓನರ್ ಗಾಡಿ ಸರ್ ಅದು. ಯಾಕಂದ್ರೆ ಬ್ರೋಕರ್ಲಿಂದ ನಾನು ತೊಗೊಂಡಿದ್ದೆ, ನಾನು 1 ವರ್ಷ ನಡೆಸಿದ್ದೀನಿ ಸರ್ ಈಗ. ಹಾಂ. ಸ್ವಲ್ಪ ನಾವು ಸ್ವಲ್ಪ ಪ್ರಾಬ್ಲಮ್ ಇಲ್ಲಿದೆ, ಅದಕ್ಕೆ ಕೊಡ್ತಾ ಇದ್ದೀವಿ ಸರ್. ಓಕೆ. ಬಾಡಿ ಎಲ್ಲ ಚೆನ್ನಾಗಿತ್ತಾ? ಬಾಡಿ ಎಲ್ಲ ತೊಟ್ಟಿ ಗಿಟ್ಟಿ ಎಲ್ಲ ಓಕೆ, ಗುಡ್ ಕಂಡೀಷನ್ ಸರ್. ಏನು ಇಲ್ಲಿ ಏನಾಗಿಲ್ಲ ಸರ್. ಹಂಗಾರೆ ಯಾವುದು ಟಿಂಕರ್ ಕೆಲಸ ಇಲ್ಲ? ಏನು 5 ಪೈಸೆ ಕೆಲಸ ಇಲ್ಲ ಸರ್, ಕಂಪ್ನಿದು ಅದೇನಾದ್ರು. ಹ್ಞೂ. ಒಟ್ಟು ಗಾಡಿ ಎಲ್ಲ ಓಕೆ ಇದೆ ಈಗ? ಗಾಡಿ ಓಕೆ ಇದೆ ಸರ್. ಆ ಟೈರ್ ಇಟ್ಟೆ ಸ್ವಲ್ಪ ಕಮ್ಮಿ ಇದೆ ಸರ್. 50-80%, 60% ಇದೆ ಸರ್. ಓಕೆ. ಓಕೆ. ಈಗ ಗಾಡಿ ಇರೋದಿಲ್ಲ ಸರ್ ಲೊಕೇಶನು? ಸರ್ ಇದು ಯಾದಗಿರಿ ಡಿಸ್ಟ್ರಿಕ್ಟ್ ಶಾಪುರಲ್ಲಿ ಸರ್. ಶಾಪುರ? ಹ್ಞೂ ಸರ್. ಓಕೆ. ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಇತ್ತಾ? ಇದೆ ಸರ್, 3 ಲಕ್ಷ ರೂಪಾಯಿ ಲೋನ್ ಇದೆ ಸರ್. ಕ್ಲಿಯರ್ ಮಾಡಿ ಕೊಡ್ತೀವಿ ಸರ್. ಕ್ಲಿಯರ್ ಮಾಡೇ ಕೊಡ್ತೀರಾ? ಹಾಂ ಸರ್. ಓಕೆ. ಏನು ಹೇಳ್ತೀರಾ ಗಾಡಿ ರೇಟು? 4.5 ಹೇಳಿದ್ವಿ ಸರ್. ಅದು ಏನೋ ಇದು ಮಾಡಿಕೆ 4.20, 4.30 ಬಂದ್ರೆ 4.20 ಬಂದ್ರೆ ನಾನು ಇನ್ಸೂರೆನ್ಸ್ ಕಟ್ಕೊಡ್ತೀನಿ ಸರ್. 4.20 ಇನ್ಸೂರೆನ್ಸ್ ಕಟ್ಕೊಡ್ತೀರಾ? ಹಾಂ ಸರ್. 4.25 ಹೇಳ್ತೀವಿ ರೀ. ಹ್ಞೂ. ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಕೊಡ್ತೀನಿ. 4.20, 4.30 ಬಂದ್ರೆ ಇನ್ಸೂರೆನ್ಸ್ ರೆಡಿ ಮಾಡಿ ಕೊಡ್ತೀನಿ ಸರ್. ಹ್ಞೂ. ಇನ್ಸೂರೆನ್ಸ್ ರೆಡಿ ಮಾಡಿ CC ಕಿತ್ತು ಕೊಡ್ತೀನಿ. ಓಕೆ ಸರ್. ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿಲ್ಲ? ಇದೇ ಹಾಕಿ ಸರ್.